Good morning everybody, my dear students. In the last two class, we deal with the 8th lesson, Science and Hope of Survival. So, all the scientists working their knowledge and their honor and promotion. So, discovery itself. So, all the scientists in the world did not earn the money, only enjoy independence and happy nature. So, my dear students, in the class, what next? Already 3 power nations to ban the nuclear test, but in the agreement to included some problems. What problems? Already I told in the last class. 2 problems. So, what next? So, we will discuss today's class. Okay? Okay, my dear students. First of all, go to, thought of the day. Write down in your notebook. Okay? Yes. Sardar Vallabhbhai Patel. Sardar Vallabhbhai Patel, our great leader. Yes. Every citizen of India must remember that he is an Indian and he has every right in this country, but with certain duties. Every citizen, ಪ್ರತಿಯೊಬ್ಬ ಕೂಡ ನಾಗರಿಕ ಭಾರತದಲ್ಲಿರೋರು ಮಸ್ಟ್ ರಿಮೆಂಬರ್, ನೆನಪನ್ನ ಮಾಡ್ಕೊಳ್ಬೇಕು, ದಟ್ ಅದನ್ನ ಈಸ್ ಆನ್ ಇಂಡಿಯನ್, ಅವನೊಬ್ಬ ಭಾರತೀಯ, ಅಂಡ್ ಈ ಹ್ಯಾಸ್ ಎವರಿ ರೈಟ್ ಇನ್ ದಿಸ್ ಕಂಟ್ರಿ, ಅವನಿಗೆ ಪ್ರತಿಯೊಂದು ಹಕ್ಕುಗಳಿವೆ, ಪ್ರತಿ ಹಕ್ಕುಗಳು ಅವನಲ್ಲಿವೆ, ಬಟ್ ವಿತ್ ಸರ್ಟನ್ ಡ್ಯೂಟೀಸ್, ಅದ್ರ ಜೊತೆಗೆ ಕೆಲವು ಕರ್ತವ್ಯಗಳು ಕೂಡ ಇವೆ ಎಂಬುದನ್ನ ನೆನಪಿಸಿಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ. ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ನಾಗರಿಕರೇ, ಅವರು ನೆನಪಿರಬೇಕು, ಅವರು ಭಾರತೀಯರ ಜೊತೆಗೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಕೂಡ ಅನುಸರಿಸಬೇಕನ್ನೋ ಮಾತನ್ನು ತಿಳಿಸಿದರೆ ಸರ್ದಾರ್ ವಲ್ಲಭಭಾಯ್ ಪಾಟೀಲ್ ಅವರು ಅದನ್ನು ನೋಡ್ತೀವಿ. ಸೊ ದಿಸ್ ಈಸ್ ದ ಥಾಟ್ ಆಫ್ ದ ಡೇ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಎಸ್ some of students very well yesterday's home assignment. Okay, once again thank you on those students. Okay, so home assignment, note this, some of students wrong answer, edit errors, so note this. Second question. So first question, why were the technical experts summoned by the 3 power superpowers? So answer, iron curtain was a barrier. Iron curtain is a barrier. It was difficult for the opposite sides to find out the solution. ಅವ್ರ ವಿರುದ್ಧ ಇರೋರಿಗೆ ಡಿಫಿಕಲ್ಟ್, ಕಷ್ಟ, ಅದನ್ನ ತೆಗೆದುಕೊಂಡು ಹೋಗೋದು, ಸೊಲ್ಯೂಷನ್, ಅದಕ್ಕೆ ಉಪಾಯವನ್ನು ಹುಡುಕೋದು. ಬಿಕಾಸ್ ದ ಕೋಲ್ಡ್ ವಾರ್ ಕಂಟಿನ್ಯೂಡ್, ಶೀತಲ ಯುದ್ಧ ನಿರಂತರವಾಗಿತ್ತು. ದ ಪೊಲಿಟಿಕಲ್ ಟೆನ್ಷನ್, ರಾಜಕೀಯವಾಗಿರುವಂತಹ ಒಂದು ಉದ್ವೇಗ, ವರ್ ಹ್ಯಾಂಗಿಂಗ್ ಓವರ್, ಅವ್ರಿಗೆ ಆ ಒಂದು ತುದಿಗಾಲಲ್ಲಿ ತಂದಿಟ್ಟಿತ್ತು, ಕುತ್ತಿಗೆಗೆ ತಂದಿತ್ತು. ದ ಸೈಂಟಿಸ್ಟ್ ಗೇವ್ ಅಪ್, ಅದನ್ನು ಬಿಟ್ಟು, ದೇರ್ ಡಿಫರೆನ್ಸಸ್, ಅವರಲ್ಲಿರುವಂತಹ ವ್ಯತ್ಯಾಸಗಳನ್ನು ಬಿಟ್ಟು, ಅಂಡ್ ವರ್ಕ್ ಟುಗೆದರ್, ಜೊತೆಗೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ನ್ಯಾಷನಾಲಿಟಿ, ಅವರು ಅದಕ್ಕೆ ಅಗೌರವನ ಕೊಟ್ಟರು. ರೆಸ್ಪೆಕ್ಟಿವ್ ಅಂದ್ರೆ ಗೌರವ, ಅದಕ್ಕೆ ಕೂತ್ಕೊಂಡು ಅಗೌರವ ಕೊಟ್ಕೊಂಡು ಅವರ ಒಂದು ನ್ಯಾಷನಾಲಿಟಿಗೆ ಅದನ್ನು ಬಿಟ್ಟು ಅವರು ಆ ಕೆಲಸವನ್ನ ಸೈಂಟಿಸ್ಟ್ ಎಲ್ಲರೂ ಕೊಡುವ ಆಲ್ ಆರ್ ಒನ್ ಅಂತ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ನೋಡ್ತಾ ಇದ್ದೀವಿ. In the second question, edit the errors. As soon as Geeta received the message, she went to her child. So, 2 errors. One is capital letter to be corrected. Yes, G, ಗೀತಾ ಅನ್ನೋದು ಸ್ಮಾಲ್ ಆಗಿದೆ ನೋಡಿ, ಹಾಗಾಗಿ ನಾವು GEETH ಗೀತಾ ಅಂತ ಹೇಳಿ G ಕ್ಯಾಪಿಟಲ್ ಮಾಡಿಬಿಟ್ರೆ you get easily 1 marks. And another one is noun form to be corrected. ನೋಡಿ ಲಾಸ್ಟ್ ವರ್ಡ್ ಏನಾಗಿದೆ, ಚೈಲ್ಡ್ ಆಗಬೇಕಾಯ್ತದು, ಅದು ಚೈಲ್ಡ್ಸ್ ಆಗಿದೆ, ಮಕ್ಕಳುಗಳು ಅನ್ನಲ್ಲ ನಾವು, ಮಕ್ಕಳು ಅಂದ್ರೆ ಪ್ಲೂರಲ್. ಸೊ ಚೈಲ್ಡ್ ಆಗಬೇಕಾಯ್ತು. ಸೊ ಚೈಲ್ಡ್ ಮಾಡಿಬಿಟ್ರೆ ಎಸ್ ತೆಗೆದು ಬಿಟ್ರೆ ನಿಮಗೆ ಈಸಿಲಿ ಮತ್ತೊಂದು ಮಾರ್ಕ್ಸ್ ಸಿಗುತ್ತೆ. ಅನದರ್ ಒನ್ ಯು ಈಸಿಲಿ ಗೆಟ್ ಮಾರ್ಕ್ಸ್. ಓಕೆ
Okay, my dear students, very important in the examination question number 17. 17ನೇ ಪ್ರಶ್ನೆ ಇದೆ, ನೆನಪಲ್ಲಿ ಇಟ್ಕೊಡ್ರಿ. ಹಾಗಾಗಿ you do very well, okay, in future. So, my dear students, yes, you know the glossary in this class, and in this class is the last class. So, what the new words meaning? My dear students, lore it means knowledge or information about the subject. ಒಂದು ವಿಷಯದ ಬಗ್ಗೆ ಮಾಹಿತಿ ಅಥವಾ ಜ್ಞಾನವನ್ನ ಹೊಂದಿರುವಂಥದ್ದು, ಅರಿವನ್ನ ಹೊಂದಿರುವಂಥದ್ದು. ಸೊ ಅವೇರ್ನೆಸ್ ಆರ್ ನಾಲೆಜ್, ಇನ್ಫಾರ್ಮೇಶನ್ ಅಂತ ಇಟ್ ಮೀನ್ಸ್ ಮಾಹಿತಿ. ಯಾವುದೋ ಒಂದು ವಿಷಯದ ಬಗ್ಗೆ ಜ್ಞಾನವನ್ನ, ಅರಿವನ್ನ, ಅದರ ಮಾಹಿತಿಯನ್ನ ತಿಳ್ಕೊಂಡದನ್ನ ನಾವು ಲೋರೆ ಅಂತ ಕರಿತೀವಿ. ಸೊ ಜಾಣ, ಅದ್ರ ಬಗ್ಗೆ ಇರುವಂತವನು, ಬುದ್ಧಿವಂತ, ನೈಪುಣ್ಯತೆಯನ್ನು ಹೊಂದಿರುವನು ಅಂತ. ಇನ್ ಇಮರ್ಷನ್ ಇಟ್ ಮೀನ್ಸ್ ಬೀಯಿಂಗ್ ಅಬ್ಸರ್ವ್ಡ್ ಇನ್ ಆನ್ ಆಕ್ಟಿವಿಟಿ. ಯಾವುದಾದ್ರೂ ಒಂದು ಚಟುವಟಿಕೆಯನ್ನ ಅದನ್ನ ವೀಕ್ಷಿಸುವುದು, ನೋಡುವುದು, ಅದನ್ನ ತಿಳಿಯುವುದು. ಅಬ್ಸರ್ವ್ಡ್ ಅಂತಂದ್ರೆ ಅದನ್ನ ವೀಕ್ಷಿಸುವುದು, ಗಮನಿಸುವುದು ಅಂತ ಅರ್ಥವನ್ನ ಕೊಡುತ್ತೆ. ಆ ಚಟುವಟಿಕೆಯನ್ನ ಮಾಡ್ತಾ ಇರುವಾಗ ವೀಕ್ಷಣೆ ಮಾಡುವುದು. ಇನ್ನು ಫಾರೆನ್ಸಿಕ್ ಇಟ್ ಮೀನ್ಸ್ ಅಂದ್ರೆ ಆ ಸೈಂಟಿಫಿಕ್ ಮೆಥಡ್ ಆಫ್ ಫೈಂಡಿಂಗ್ ಔಟ್ ಅಬೌಟ್ ಎ ಕ್ರೈಮ್. ನಿಮ್ಗೆಲ್ಲ ಗೊತ್ತಿದೆ, ಏನಾದ್ರೂ ಅಪರಾಧ ಆದಾಗ ಆ ಫಾರೆನ್ಸಿಕ್ ಲ್ಯಾಬಿಗೆ ಒಯ್ದಿದ್ದಾರೆ ಅದನ್ನಂತ ಹೇಳ್ತಾರಲ್ಲ, ಹಂಗೆ ಒಂದು ವೈಜ್ಞಾನಿಕ ವಿಧಾನ ಇದು. ಆ ಕಳ್ಳತನದ ಅಪರಾಧ ಹೇಗಾಗಿದೆ ಅನ್ನೋದನ್ನ ಗುರುತಿಸ್ಕೋಸ್ಕರ ಉಂಟು ಮಾಡುವಂತ ಒಂದು ವಿಧಾನವನ್ನ ಈ ಫಾರೆನ್ಸಿಕ್ ಲ್ಯಾಬ್ ಅಂತಂದೇಳಿ ಕರಿತೀವಿ, ಫಾರೆನ್ಸಿಕ್ ಅಂತ ಕರಿತೀವಿ. ಇದೊಂದು ಆ ವೈಜ್ಞಾನಿಕ ವಿಧಾನ ಅನ್ನೋದನ್ನ ನೆನಪಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ. ಇನ್ ಹೆಡ್ ಅಂಡ್ an act to find people with the right skills or experience for a particular job. ಜನರನ್ನ ಗುರುತಿಸುವಂತ ಒಂದು ಕೆಲಸ, ಅದು ಸರಿಯಾದಂತ ಒಂದು ಕೌಶಲ್ಯದಿಂದ ಅಥವಾ ಅವರ ಅನುಭವದಿಂದ ಆ ಒಂದು ಕೆಲಸದಲ್ಲಿ ಬಹಳ ನಿರ್ಧಾರಿತವಾಗಿರುವಂತ ಒಂದು ಅನುಭವವುಳ್ಳಂತ ವ್ಯಕ್ತಿಗೆ ನಾವು ಅಡ್ವಂಟ್ ಅಂದ್ರೆ ನುರಿತ, ಅದರ ಮುಖ್ಯಸ್ಥ ಅಂತ ಹೇಳಿ ಕರಿತೀವಿ ಇನ್ನೊಂದರ್ಥದಲ್ಲಿ. ಅವನು ನುರಿತ ವ್ಯಕ್ತಿ, ಅನುಭವವಿಲ್ಲರುವಂತ ವ್ಯಕ್ತಿಯನ್ನ ನಾವಿಲ್ಲಿ ಎಡ್ ಅಂಟ್ ಅಂತ ಕರಿತೀವಿ. ಸೊ ಸೆಲ್ಫ್ ಇನ್ಫ್ಲೆಕ್ಟ್, ಟು ಕಾಜ್ ಪೈನ್ ಆರ್ ಪ್ರಾಬ್ಲಮ್ ಫಾರ್ ಒನ್ ಸೆಲ್ಫ್. ಟು ಕಾಜ್ ಪೈನ್, ಏನೋ ಒಂದು ನೋವು ಅಥವಾ ಪ್ರಾಬ್ಲಮ್ ಫಾರ್ ಒನ್ ಸೆಲ್ಫ್, ಅವರೊಳಗೆ ಆಗುವಂತ ಒಂದು ಮನದೊಳಗೆ ಅವರುಗಳಿಗೆ ಆಗುವಂತ ಒಂದು ಮನಸ್ಸಿನ ನೋವು, ಮನಸ್ಸಿನ ಯಾತನೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ಅಂದ್ರೆ ನಾವಿಗೆ ನಿರ್ಮಿಸಿದ ಅಪಾಯ, ನಾವೇ ನಮಗೆ ಮಾಡಿಕೊಂಡಂತ ಅಪಾಯದ ಸ್ಥಿತಿಯನ್ನ ನಾವು ಸೆಲ್ಫ್ ಇನ್ಫ್ಲೆಕ್ಟ್ ಅಂತ ಕರಿತೀವಿ. ನಾವು ಮಾಡ್ಕೊಂಡದ್ದು ನಾವೇ ಅನುಭವಿಸ್ಬೇಕು. ನಾವು ಅನುಭವ ತಯಾರು ಮಾಡ್ಕೊಂಡಿವಿ, ಅದಕ್ಕೆ ನಾವೇ ಅನುಭವಿಸ್ಬೇಕು ಅನ್ನೋ ಮಾತನ್ನ ಇಲ್ಲಿ ಅರ್ಥ, ಅದು ಕಾರಣ. ಇನ್ನು ಟ್ರಿಗ್ಗರ್ ಇಟ್ ಮೀನ್ಸ್ ಟು ಮೇಕ್ ಸಮಥಿಂಗ್ ಹ್ಯಾಪನ್ ವೆರಿ ಕ್ವಿಕ್ಲಿ, ವೇಗವಾಗಿ ಆಗುವಂಥದ್ದು. ಏನೋ ಒಂದರಲ್ಲಿ ಹ್ಯಾಪನ್ ವೆರಿ ಕ್ವಿಕ್ಲಿ, ವೇಗವಾಗಿ ಆಗುವಂಥದ್ದನ್ನ ಟ್ರಿಗ್ಗರ್ ಅಂತ ಕರಿತೀವಿ. ಟು ಮೇಕ್, ಅದು ಆಗುವಂಥದ್ದು. ಸಮಥಿಂಗ್ ಹ್ಯಾಪನ್, ಏನೋ ಒಂದು ವೆರಿ ಕ್ವಿಕ್ಲಿ, ವೇಗವಾಗಿ ಅದು ಹೊರಬರುವಂಥದ್ದು, ವೇಗವಾಗಿ ಆಗುವಂಥದ್ದನ್ನ ನಾವು ಟ್ರಿಗ್ಗರ್ ಅಂತ ಹೇಳಿ ಕರಿತೀವಿ. ಸೊ ಇನ್ ದ ಸೆವೆಂತ್ ಒನ್, ಸ್ಟಾಲ್ಮೆಟ್. ಸ್ಟಾಲ್ಮೆಟ್ ಇಟ್ ಮೀನ್ಸ್ ಎ ಸಿಚುವೇಶನ್ ಇನ್ ವಿಚ್ ಇಟ್ ಸೀಮ್ಸ್ ಇಂಪಾಸಿಬಲ್. ಒಂದು ಸಂದರ್ಭ ಸೀಮ್ಸ್ ತೋರುತ್ತೆ ನನಗೆ ಸಾಧ್ಯವಿಲ್ಲ, ಅಸಾಧ್ಯವಾದುದು ಅನ್ನೋ ಅರ್ಥವನ್ನ ತೋರೋದು, ಕಾಣುವಂಥದ್ದನ್ನ ನಾವು ಸ್ಟಾಲ್ಮೇಟ್ ಅಂತ ಕರಿತೀವಿ. ಅಂದ್ರೆ ನನಗೆ ಅಸಾಧ್ಯವಾದುದು ಅದು ತೋರುತ್ತಲ್ಲ, ಆ ಒಂದು ಸಂದರ್ಭವನ್ನ ನಾವು ಆ ಸ್ಟಾಲ್ಮೇಟ್ ಅಂತ ಕರಿತೀವಿ. ಟು ಕಮ್ ಟು ಅಗ್ರಿಮೆಂಟ್ ಆರ್ ಡಿಸ್ಅಗ್ರಿಮೆಂಟ್, ಅಂದ್ರೆ ಆ ಒಪ್ಪಂದಕ್ಕೆ ನನಗೆ ಇಷ್ಟವಿಲ್ಲ, ನನಗೆ ಅಸಾಧ್ಯ ಅನ್ನುವ ಮಾತನ್ನು ಹೇಳ್ತೀವಲ್ಲ, ನಾನು ಅದಕ್ಕೆ ಸಹಿ ಹಾಕಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಸ್ಟಾಲ್ಮೇಟ್ ಅಂತ ಕರಿತೀವಿ. ಏಯ್ತ್ ಒನ್, ಸ್ಪ್ರಿಂಗ್ ಬೋರ್ಡ್, ಸಮಥಿಂಗ್ ದಟ್ ಹೆಲ್ಪ್ಸ್ ಒನ್ ಟು ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್. ಸ್ಪ್ರಿಂಗ್ ಬೌಂಡ್ ಇಟ್ ಮೀನ್ಸ್ ಅಂದ್ರೆ ಸಮಥಿಂಗ್, ಏನೋ ಒಂದು, ದಟ್ ಹೆಲ್ಪ್ಸ್, ಅದು ನಮಗೆ ಸಹಾಯವನ್ನ ಮಾಡುತ್ತೆ. ಸ್ಟಾರ್ಟ್ ಡೂ, ಏನೋ ಒಂದು ಮಾಡಕ್ಕೆ ನಮಗೆ ನೆರವನ್ನ ಮಾಡುವಂಥದ್ದನ್ನ, ಆ ಅಗತ್ಯವಾಗಿ ಸಹಾಯವನ್ನ ಮಾಡುವಂಥದ್ದನ್ನ ಅಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸ್ಪ್ರಿಂಗ್ ಬೋರ್ಡ್ ಅಂತ ಕರಿತೀವಿ. ಇನ್ನು ವೆಂಚರ್ ಅಂದ್ರೆ ಎ ನ್ಯೂ ಆಕ್ಟಿವಿಟಿ ದಟ್ ಇನ್ವಾಲ್ವ್ಸ್ ರಿಸ್ಕ್. ಏನಾರ ಒಂದು ಕೆಲಸವನ್ನ ಮಾಡ್ಕೊಳ್ಳಕ್ಕೆ ನಾವು ಇನ್ವಾಲ್ವ್, ಅದರಲ್ಲಿ ರಿಸ್ಕ್ ಅನ್ನ ತೆಗೆದುಕೊಳ್ತೀವಿ. ಆ ಅಂಶವನ್ನ ಇನ್ವಾಲ್ವ್ ಆಗಿ ರಿಸ್ಕ್ ಅನ್ನ ತೆಗೆದುಕೊಂಡು, ವೆಂಚರ್ ಅಂತಂದ್ರೆ ರಿಸ್ಕ್ ಅಂತಂದೇಳಿ ಅಪಾಯ ಅಂತಂದೇಳಿ, ಅಪಾಯವನ್ನ ನಾವು ತೆಗೆದುಕೊಳ್ಳಕ್ಕಾಗುವಂತ ಒಂದು ಅಂಶವನ್ನ ನಾವು ಇಲ್ಲಿ ಹೇಳ್ತಿದ್ದೇವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ವೆಂಚರ್ ಅಂತ ಕರಿತೀವಿ. ಸೊ
ಇಂಡಿಸ್ಪೆನ್ಸಿಬಲ್ ಅಂದ್ರೆ ವೆರಿ ಯೂಸ್ಫುಲ್ ಟು ನೆಸೆಸರಿ, ಅಗತ್ಯವಾಗಿ ನಮಗೆ ಉಪಯೋಗಕ್ಕೆ ಬರುವಂತ, ನೆಸೆಸರಿ ಅಂದ್ರೆ ಅಗತ್ಯ, ಆ ವೆರಿ ಬಹಳ ಬಳಕೆಗೆ ಬಹಳ ಉಪಯುಕ್ತವಾಗುವಂತ ಅಥವಾ ಬಹಳ ಅಗತ್ಯವಾಗಿರುವಂತದ್ದನ್ನ ನಾವು ಸಹಾಯಕ ಬರುವಂತದ್ದನ್ನ ಇಂಡಿಸ್ಪೆನ್ಸಿಬಲ್ ಅಂತ ಕರಿತೀವಿ. ಇನ್ ಲಾಸ್ಟ್ ಒನ್ ಟ್ರಿಲಿಯನ್ ಇಟ್ ಮೀನ್ಸ್ 1,00,000 crores. 1,00,000 1,00,000 ಕೋಟಿಗೆ ನಾವು ಟ್ರಿಲಿಯನ್ ಅಂತ ಕರಿತೀವಿ. 1,00,000 ಕೋಟಿಗಳಿಗೆ ನಾವು ಬ್ರಿಲಿಯನ್ ಅಂತ ಕರಿತೀವಲ್ಲ, ಹಾಗಾಗಿ 1,00,000 ಕೋಟಿಗೆ ನೋಡಿ, ಟ್ರಿಲಿಯನ್ ನೆನಪಲ್ಲಿ ಕೊಟ್ಟರೆ 1,00,000 ಕೋಟಿ, ಕೋರ್ಸ್ ಅಂದ್ರೆ ಕೋಟಿಗಳು ಅಂತ. ಸೊ ಈ ಅರ್ಥವನ್ನ ನಾವು ನೋಡಿದ್ವಿ. ಓಕೆ, ನೋಟ್ ದಿಸ್ ಡಿಫಿಕಲ್ಟಿ ವರ್ಡ್ಸ್ ಅಂಡ್ ನೌ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಟುಡೇಸ್ ಇಸ್ ದ ಲಾಸ್ಟ್ ಕ್ಲಾಸ್ ಇನ್ ದ ಲೆಸನ್ ಅಂಡ್ ಎಂಡ್ ಆಫ್ ದ ಪ್ರೋಸ್ ಲೆಸನ್ಸ್. ಇವತ್ತು ಮುಗಿದ್ರೆ ಈ 8 ಪಾಠಗಳು ಕೂಡ ನಾವು ಮುಗಿದಾಗುತ್ತೆ. ಸೊ ಗೋ ಟು ಎಸ್ ಕ್ಲಾಸ್. So first of all I am reading, so listen carefully. Okay my dear students, listen carefully and note down in your difficulty words. So science and hope of survival, Kailis Barak. A common lore is that immersion in science does not go with practical sense. It is true that one occasions a greatest mathematician of our time was so involved in a current problem that he could leave home wearing shoes from 2 different faiths. However, if you look carefully, you will find another side to this, which makes scientists the most practical people in the world. All new technologies, all new brands of industry, from defense and to entertainment, stem from fundamental research. Among past examples are antibiotics, electronics, biotechnology, synthetic fiber, the green revolution and genetic forensic diagnosis, to name just a few. And now only the basic research could give us new sources of energy, new mineral deposits and efficient defense from terrorism, cure from cancer, new forms of transportation. People pained in theoretical physics are advanced by financial institutions. Those trained in frontiers of biological research became founders and directors in the pharmaceutical industry. So knowledge of basic science will give you a head start in whatever career you choose. It is commonly recognized that the very survival of our civilization is threatened by natural and man-made disasters. Among them are earthquakes, self-inflicted destruction of megacities, environmental catastrophes, economic and social crises. Today, a massive release of radioactivity from a nuclear waste disposal, an earthquake in the middle of a megalopolis, an outburst of mass violence or any other global disaster can cause up to 1 million of casualties, render large part of our world uninhabitable and trigger global economic depression or a war in a hot region. Such dangers keep growing, although trillions of dollars are spent to contain them by all known techniques. The hope of and responsibility for breaking the stalemate rests not only on the money but in intellectual resources. Though the money is more popular, according to the French proverb, nobody is satisfied with his wealth, everybody is satisfied with his wisdom. Only the basic research can create a springboard for developing now disaster preparedness industry. Ours is the time of contest over issues not completely understood. McGeorge Bundy. Scientific research is an exciting venture into the great unknown and the token of humankind survival. It is the scientists with their tools that are up to the challenge and can ensure that we all safely move with the time. Finally, I have to remind you that science is not the beginning and not the end either. However, it humanly used science
is their indispensable guardian and caretaker. Okay, completed my reading task. Now start your reading skill. Okay, start your. Okay, completed. Okay, my dear students, completed your reading task. Okay, paragraph wise discuss in this class. Okay, in the 10th paragraph, already done 9th paragraph. Okay, what to continue the 10th paragraph. Science and hope of survival, Kailis Borov. A common lore is that immersion in science does not go with practical science. ಸಾಮಾನ್ಯವಾಗಿ ನಿಮಗೆ ಅರಿವಿರಬೇಕು, ದಟ್ ಇಮರ್ಷನ್ ಅಂದ್ರೆ ತಲೀನರಾಗಿರ್ತಾರೆ ವಿಜ್ಞಾನಿಗಳು, ಅಂದ್ರೆ ಆ ವಿಜ್ಞಾನದ ಜೊತೆಗೆ, ಆದ್ರೂ ಕೂಡ ಡಸ್ ನಾಟ್ ಗೋ ವಿತ್ ಪ್ರಾಕ್ಟಿಕಲ್ ಸೈನ್ಸ್. ಅವರೇನಾದ್ರೂ ಪ್ರಾಯೋಗಿಕವಾಗಿ ಅದರಲ್ಲೇ ಅವರು ಆ ಪ್ರಜ್ಞೆಯನ್ನ ಇಟ್ಕೊಂಡಿರೋದಿಲ್ಲ. ಪ್ರಾಕ್ಟಿಕಲ್ ಅಂದ್ರೆ ಪ್ರಾಯೋಗಿಕ, ಸೈನ್ಸ್ ಅಂದ್ರೆ ಪ್ರಜ್ಞೆ, ಅರಿವು. ಹಾಗಾಗಿ ಆ ಪ್ರಜ್ಞೆಯಲ್ಲಿ ಅವರ ಜೊತೆಗೆ ಹೋಗೋದಿಲ್ಲ, ಆದ್ರೆ ಅದು ತಲೀನರಾಗಿರ್ತಾರೆ. ಇದು ಸಾಮಾನ್ಯವಾದಂತ ಒಂದು ತಿಳುವಳಿಕೆ, ಸಾಮಾನ್ಯವಾದಂತ ಅರಿವು, ಅದು ಜ್ಞಾನ ಅನ್ನೋದನ್ನ ನಾವು ನೋಡಿದ್ವಿ. ಲೋರೆ ಅಂಡ್ ಇಟ್ ಮೀನ್ಸ್ ನಾವು ಹೇಳಿದ್ವಿ ನಾಲೆಜ್ ಅಂತಂದೇಳಿ, ಅಂದ್ರೆ ಅರಿವು ಅಂತಂದೇಳಿ. ಸೊ ಇಟ್ ಈಸ್ ಟ್ರೂ ದಟ್ ಆನ್ ಅಕೇಶನ್ಸ್ ಎ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಆಫ್ ಅವರ್ ಟೈಮ್ ವಾಸ್ ಸೋ ಇನ್ವಾಲ್ವ್ಡ್ ಇನ್ ಎ ಕರೆಂಟ್ ಪ್ರಾಬ್ಲಮ್ ದಟ್ ಈ ಕುಡ್ ಲೀವ್ ಹೋಮ್ ವಿಯರಿಂಗ್ ಶೂಸ್ ಫ್ರಮ್ 2 different pairs. ಈಗಾಗಲೇ ನೀವು ನೋಡಿದಿರಿ, ಇದು ಸತ್ಯವೂ ಕೂಡ ಹೌದು. ನಾವು ಆನ್ ಅಕೇಶನ್, ಆಗಾಗ ಸಂದರ್ಭಕ್ಕೆ ಅನುಗುಣವಾಗಿ ಗ್ರೇಟೆಸ್ಟ್ ಅವರ ನಮ್ಮ ಪ್ರಸಿದ್ಧ ಗಣಿತ ತಜ್ಞರು ಕೂಡ ಇಲ್ಲಿ ಆಫ್ ಅವರ್ ಟೈಮ್, ಅವರ ಸಮಯದಲ್ಲಿ ಟು ಇನ್ವಾಲ್ವ್ಡ್ ಇನ್ ಎ ಕರೆಂಟ್ ಪ್ರಾಬ್ಲಮ್, ಅದರಲ್ಲಿ ಆ ನಿರ್ಧರಿತವಾದಂತಹ ಒಂದು ಆ ಪ್ರಚಲಿತವಾದಂಥ ವಾಸ್ತವ ಸಮಸ್ಯೆಯಲ್ಲಿ ಮುಳುಗಿದಾಗ ದಟ್ ಈ ಕುಡ್ ಲೀವ್ ಹೋಮ್, ಎಷ್ಟೋ ಸಲ ಮನೆಯನ್ನು ಬಿಟ್ಟು ಹೋಗುವಾಗ ವಿಯರಿಂಗ್ ಆ ಶೂಸ್ ಅನ್ನು ಧರಿಸುವಾಗ ಫ್ರಮ್ 2 different pairs, ಎಡಗಾಲಿಂದ ಬಲಗಾಲಿಗೆ, ಬಲಗಾಲಿಂದ ಎಡಗಾಲಿಗೆ ಹಾಕಿದ್ದು ಉಂಟು. ಅಂದ್ರೆ ಅಷ್ಟು ಆ ವಿಷಯದಲ್ಲಿ ಅವರು ತಲೀನರಾಗಿರ್ತಾರೆ ಅಂತ ಅರ್ಥ. ಅವ್ರಿಗೇನ ಪ್ರಜ್ಞೆ ಇರಲ್ಲ ಅಂತದಲ್ಲ, ಆದ್ರೆ ಅದರಲ್ಲಿ ಆ ವಿಷಯದಲ್ಲಿ ತಲೀನರಾದಾಗ ನಾವು ಈ ರೀತಿಯಾದಂತ ವರ್ತನೆಯನ್ನ ಮಾಡ್ತೀವಿ. ಸೊ ಅದನ್ನ ನೀವು ನೆನಪಲ್ಲಿ ಇಟ್ಕೊಡ್ರಿ. ಸರ್ ಸಿ ವಿ ರಾಮನ್ ಆಲ್ಸೋ, ಅವನು ಕೂಡ ಪುಟ್ ಆನ್ ದ ಡ್ರೆಸ್ ಡಿಫ್ರೆಂಟ್ ಅನ್ಮ್ಯಾಚಸ್ ಡ್ರೆಸ್ ಅನ್ನು ಹಾಕಿದಂತ ನಾನು 8ನೇ ಕ್ಲಾಸಲ್ಲಿ ನಿಮ್ಗೆ ಈಗಾಗಲೇ ಆಲ್ರೆಡಿ ಟೋಲ್ಡ್. ಎಸ್, ಸೊ ಹೌಎವರ್ ಅದೇನೇ ಇರಲಿ, ಇಫ್ ಯು ಲುಕ್ ಕೇರ್ಫುಲಿ ಯು ವಿಲ್ ಫೈಂಡ್ ಅನದರ್ ಸೈಡ್ ಟು ದಿಸ್. ಇದೇ ರೀತಿ ನೀವು ನೋಡ್ತೀರಿ ಬಹಳ ಎಚ್ಚರಿಕೆಯಿಂದ, ಯು ವಿಲ್ ಫೈಂಡ್, ನೀವು ಮತ್ತೆ ಗುರುತಿಸ್ತೀರಿ ಅನದರ್ ಸೈಡ್, ಬೇರೆ ಒಂದು ರೀತಿಯಲ್ಲಿ, ವಿಚ್ ಮೇಕ್ಸ್ ಸೈಂಟಿಫಿಕ್ ಅಲ್ಲ ಸೈಂಟಿಸ್ಟ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಹಾಗಾಗಿ ವಿಜ್ಞಾನಿಗಳು ಬಹಳ ಪ್ರಮುಖವಾಗಿ ಅವರು ಪ್ರಾಯೋಗಿಕವಾಗಿರ್ತಾರೆ, ಅಂದ್ರೆ ಸ್ಪಷ್ಟವಾಗಿ ಅವರು ಅದ್ರ ಕಡೆ ಗಮನವನ್ನ ಇರ್ತಾರೆ ಅನ್ನೋದನ್ನ ಇಲ್ಲಿ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ ನ್ಯೂ ಟೆಕ್ನಾಲಜೀಸ್, ಎಲ್ಲ ಒಂದು ಟೆಕ್ನಾಲಜಿ ತಂತ್ರಜ್ಞಾನವು ಕೂಡ, ಆಲ್ ನ್ಯೂ ಬ್ರಾಂಡ್ಸ್ ಆಫ್ ಇಂಡಸ್ಟ್ರಿ ಫ್ರಮ್ ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್ ಸ್ಟೆಮ್ ಫ್ರಮ್ ಫಂಡಮೆಂಟಲ್ ರಿಸರ್ಚ್. ಮೂಲಭೂತ ಸಂಶೋಧನೆಯಲ್ಲಿರುವಂತಹ ಎಲ್ಲ ಕೈಗಾರಿಕೆಗಳ ರಕ್ಷಣೆ ಆಗಿರ್ಬೋದು, ಅದೇ ರೀತಿಯಾಗಿಂತ ಎಂಟರ್ಟೈನ್ಮೆಂಟ್ ಅಂದ್ರೆ ಸಂತೋಷ ಕೊಡುವಂತ ಇರುವಂತದ್ದಾಗಿರ್ಬೋದು, ಎಲ್ಲ ತಂತ್ರಗಳು ಕೂಡ ಇಲ್ಲಿ ಮೂಲಭೂತವಾದ ಸಂಶೋಧನೆಗೆ ಒಳಪಟ್ಟಿವೆ ಅನ್ನೋದನ್ನ ನೋಡ್ತಾ ಇದೀವಿ. ಎಸ್, ದಿಸ್ ಇಸ್ ದ ಫಂಡಮೆಂಟಲ್ ರಿಸರ್ಚ್. ಎಸ್, ದಿಸ್ ಇಸ್ ದ ನ್ಯೂ ಬ್ರಾಂಡ್ ಆಫ್ ಇಂಡಸ್ಟ್ರಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು. ನೋಡಿ ಇಲ್ಲಿ ಹೆಂಗೆ ಯಾವ ರೀತಿಯಾದಂತ ಒಂದು ಏನು ನಾವು ಡಿಫೆನ್ಸ್ ಅಂತ ಕರಿತೀವಿ, ರಕ್ಷಣೆಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಆವಿಷ್ಕಾರವನ್ನ ಮಾಡೋದು ನೋಡ್ತೀವಿ ಈ ಗ್ರೇಟ್ ಸೈಂಟಿಸ್ಟ್ಗಳು, ಅಂದ್ರೆ ಅಬ್ದುಲ್ ಕಲಾಂ, ಅದೇ ರೀತಿ ಇನ್ನಿತರ ವಿಜ್ಞಾನಿಗಳು ಅನ್ನೋದನ್ನ ನೆನಪಲ್ಲಿ ಇಟ್ಕೊಡ್ರಿ. ಯಾಕಂದ್ರೆ ಅಬ್ದುಲ್ ಕಲಾಂನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ರಿ. ಸೊ ವಾಟ್ ನೆಕ್ಸ್ಟ್? ಎಸ್, ಇನ್ ದ ನೆಕ್ಸ್ಟ್ ಅಮಾಂಗ್ ಪಾಸ್ಟ್ ಎಕ್ಸಾಂಪಲ್ಸ್ ಆರ್ ಆಂಟಿಬಯೋಟಿಕ್. ಅದಕ್ಕೆ ಸಂಬಂಧಪಟ್ಟಂತ ನಾವು ಈಗಾಗಲೇ ಆಂಟಿಬಯೋಟಿಕ್ ಅನ್ನ ನೋಡಿದ್ರೆ, ಔಷಧಗಳನ್ನ ನಾವು ಆಂಟಿಬಯೋಟಿಕ್ ಔಷಧಗಳನ್ನ ತೆಗೆದುಕೊಳ್ತಿದ್ವಿ. ಅಂತ ಆಂಟಿಬಯೋಟಿಕ್ ರೋಗ ನಿರೋಧಕ ಇರುವಂತಹ ಅಂಶಗಳನ್ನ ಇಲ್ಲಿ ಆಂಟಿಬಯೋಟಿಕ್ ಅನ್ನ ನಾವು ತೆಗೆದುಕೊಳ್ತೀವಿ. ಯಾಕಂದ್ರೆ ಆಂಟಿಬಯೋಟಿಕ್ ತೆಗೆದುಕೊಂಡ್ರೆ ಬೇಗ ನಮಗೆ ಜೀವ ನಿರೋಧಕ ಅಂತ, ಆಂಟಿಬಯೋಟಿಕ್ಸ್ ಅಂದ್ರೆ ಜೀವ ನಿರೋಧಕ ಅನ್ನೋದನ್ನ ಅರ್ಥವನ್ನ ಕೊಡುತ್ತೆ. ಜೀವ ನಿರೋಧಕ ಆ ಒಂದು ಟ್ಯಾಬ್ಲೆಟ್ಸ್ಗಳು. ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ ಆಗಿರ್ಬೋದು, ಬಯೋಟೆಕ್ನಾಲಜಿ ನೀವು ಈಗಾಗಲೇ ನೋಡಿದ್ರೆ, ಸಿಂಥೆಟಿಕ್ ಫೈಬರ್ಸ್ ಈಗಾಗಲೇ ನಾವು ಮನೆಯಲ್ಲಿ ಯೂಸ್ ಮಾಡುವಂತ ಸಿಂಥೆಟಿಕ್ ಫೈಬರ್ಸ್ ಅಂತ ನೋಡಿದೀವಿ ನೀವು. ಆ ಸಿಂಥೆಟಿಕ್ ಫೈಬರ್ಸ್ ಆಗಿರ್ಬೋದು, ಅಂದ್ರೆ ಎಳೆ ದಾರದ ಎಳೆ ಇರ್ತದಲ್ಲ ಆ ರೀತಿ ಇದೆ, ಅದು ಬಹಳ ಗಟ್ಟಿಯಾಗಿರುವಂತ ಸಿಂಥೆಟಿಕ್ ಇಂದ ತಯಾರಾಗಿರುವಂತ ಒಂದು ಕೆಳಗಡೆ ಚಿತ್ರ ಇದೆಯಲ್ಲ ನೋಡಿ, ಇದೆ. ಎಸ್, ಇದು ಆಂಟಿಬಯೋಟಿಕ್ಸ್. ಈ ಗುಳಿಗೆಗಳೆಲ್ಲ ನೋಡಿದಿಲ್ಲ, ಆಂಟಿಬಯೋಟಿಕ್ಸ್. ಸೆಕೆಂಡ್ ಒನ್ ಇದು ಎಲ್ಲ ನೋಡ್ತಾ ಇದ್ರೆ ನಿಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀರಾ, ಅದಕ್ಕೆ ಇದಕ್ಕೂ ಎಲ್ಲದಕ್ಕೂ ಕೂಡ ಇದು ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳಿ ಕರೆಯುತ್ತೆ. ಎಸ್, ಥರ್ಡ್ ಒನ್ ಇದು ಗ್ರೀನ್ ರೆವಲ್ಯೂಷನ್ ಅಂಡ್ ಜೆನೆಟಿಕ್ ಫಾರೆನ್ಸಿಕ್ ಡಯಾಗ್ನೋಸಿಸ್. ಗ್ರೀನ್ ರೆವಲ್ಯೂಷನ್ ಅಂತಂದ್ರೆ ಹಸಿರು ಕ್ರಾಂತಿ.
ಕೃಷಿಯಲ್ಲಿ ಆಗುವಂತ ಕ್ರಾಂತಿಯನ್ನು ನಾವು ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ. ಆ ಗ್ರೀನ್ ರೆವಲ್ಯೂಷನ್ ಅದ್ರ ಚಿತ್ರವನ್ನ ತರಡಲ್ಲಿ ನಾವು ನೋಡ್ತಾ ಇದೀವಿ. ಅಂಡ್ ಜೆನೆಟಿಕ್ ಫಾರೆನ್ಸಿಕ್ ಡಯಾಗ್ನೋಸಿಸ್ ಅಂತಂದ್ರೆ ಇದು ಅಪರಾಧವನ್ನ ಪತ್ತೆ ಹಚ್ಚುವಂತ ಆವಿಷ್ಕಾರ ಮಾಡುವಂತ ಒಂದು ಪ್ರಯೋಗಶಾಲೆ. ಅಪರಾಧವನ್ನ ಮಾಡಿರುವಂತ ವ್ಯಕ್ತಿಯ ಹೇಗೆ ಮಾಡಿದ ಅನ್ನೋದನ್ನ ಪತ್ತೆ ಹಚ್ಚುವಂತ ಪ್ರಾಯೋಗಿಕ ವಿಧಾನ ಅಥವಾ ಆವಿಷ್ಕಾರ ಮಾಡುವಂತ ಒಂದು ವಿಧಾನದ ಪ್ರಯೋಗಶಾಲೆ ಅನ್ನೋದನ್ನ ನೆನಪಲ್ಲಿಟ್ಕೊಡ್ರಿ. ಹಾಗಾಗಿ ಡಯಾಗ್ನೋಸಿಸ್ ಅಂದ್ರೆ ಪತ್ತೆ ಹಚ್ಚುವ. ಟು ನೇಮ್ ಜಸ್ಟ್ ಎ ಫ್ಯೂ, ಅದು ಕೆಲವು ಮಾತ್ರಗಳ ಉದಾಹರಣೆಗಳನ್ನ ಕೊಡ್ತೇನೆ. ಇನ್ನು ಬಹಳಷ್ಟು ವಿಜ್ಞಾನಿಗಳು ಅವುಗಳನ್ನ ತಯಾರು ಮಾಡ್ತಾರೆ. ಕೇವಲ ಅಣ್ವಸ್ತ್ರಗಳನ್ನ ಅಷ್ಟೇ ಅಲ್ಲ, ಇವುಗಳನ್ನು ತಯಾರು ಮಾಡ್ತಾರೆ ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಮಾತನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ಮೋಸ್ಟ್ ಪ್ರಾಕ್ಟಿಕಲ್ ಇನ್ ದ ವರ್ಲ್ಡ್ ಅನ್ನೋದನ್ನ ನೆನಪು ಮಾಡ್ಕೊಳ್ತಾರೆ. ಅಂಡ್ ನೌ ಓನ್ಲಿ ದ ಬೇಸಿಕ್ ರಿಸರ್ಚ್, ಇದು ಮೂಲ ಒಂದು ರೀತಿಯ ಸಂಶೋಧನೆ, ಬಹಳ ಬೇಸಿಕ್ ಆಗಿರುವಂತದ ಒಂದು ಪ್ರಾರಂಭದ ಒಂದು ಸಂಶೋಧನೆ. ಕುಡ್ ಗಿವ್ ಹಸ್ ನ್ಯೂ ಸೋರ್ಸಸ್ ಆಫ್ ಎನರ್ಜಿ, ಇದಕ್ಕೆ ಸಂಬಂಧಪಟ್ಟ ನ್ಯೂ ಸೋರ್ಸಸ್ ಹೊಸದಾಗಿರುವಂತ ಎನರ್ಜಿ ಶಕ್ತಿಯಾಗಿರ್ಬೋದು, ನ್ಯೂ ಮಿನರಲ್ ಡಿಪಾಸಿಟ್, ಮಿನರಲ್ ಅಂದ್ರೆ ಖನಿಜ ಸಂಪತ್ತಾಗಿರ್ಬೋದು, ಎಫಿಸಿಯೆಂಟಿ ಡಿಫೆನ್ಸಿವ್ ಫ್ರಮ್ ಟೆರರಿಸಮ್ ಆಗಿರ್ಬೋದು, ಅಂದ್ರೆ ಭಯೋತ್ಪಾದನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತ ರಕ್ಷಣೆಗೆ ಸಂಬಂಧಪಟ್ಟಂತಹ ಪರಿಣಾಮಕಾರಿ ವಸ್ತುಗಳಾಗಿರ್ಬೋದು, ಕ್ಯೂರ್ ಫ್ರಮ್ ಕ್ಯಾನ್ಸರ್, ಇದೊಂದು ರೀತಿಯಲ್ಲಿ ಕ್ಯಾನ್ಸರ್ ಇಂದ ಕ್ಯೂರ್ ಮಾಡಿದಾಗೆ, ಕ್ಯಾನ್ಸರ್ ಬಂದ್ರೆ ಸಾಯಲ್ಲಂತಲ್ಲ, ಹಂಗೆ ಈ ಟೆರರಿಸಮ್ ಕ್ಯಾನ್ಸರ್ಗೆ ಹೋಲಿಕೆ ಮಾಡಿದೇನೆ ಅದನ್ನ ನಾವು ಡಿಫೆನ್ಸ್ ಇಂದ ಅದನ್ನ ಸರಿಯಾಗಿ ಎಫಿಷಿಯಂಟ್ ಆಗಿ ನಾವು ಅದನ್ನ ಕ್ಲೋಸ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ವಿಜ್ಞಾನಿಗಳು ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಬಹಳ ಪ್ರಮುಖವಾಗಿ ಸಾರಿಗೆ ಬೇಕು. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾರಿಗೆ. ಪೀಪಲ್ ಟ್ರೈನ್ಡ್ ಇನ್ ಥಿಯರಿಟಿಕಲ್ ಫಿಸಿಕ್ಸ್, ಬಹಳ ಪ್ರಮುಖವಾಗಿ ನಾವು ಥಿಯರಿಯಲ್ಲಿ ಬಹಳ ಚೆನ್ನಾಗಿರ್ತೀವಿ ಆ ಸೈದ್ಧಾಂತಿಕ ವಿಚಾರಗಳಲ್ಲಿ. ಹಾಗಾಗಿ ತಾತ್ವಿಕ ಹಿನ್ನೆಲೆಯಲ್ಲಿ ದ ಹೆಡ್ ವುಂಟೆಡ್ ಬೈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬಹಳ ಪ್ರಮುಖವಾಗಿ ಆರ್ ಹೆಡ್ ವುಂಟೆಡ್, ಮೂಲಭೂತವಾಗಿ ಇರುವಂತಹ ಮುಖ್ಯಸ್ಥರು ನುರಿತಂತ ವ್ಯಕ್ತಿಗಳು, ಅದರಲ್ಲಿ ಯಾವ್ದ್ರಲ್ಲಿ ಅಂದ್ರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಆರ್ಥಿಕವಾದಂತಹ ಸಂಸ್ಥೆಗಳಲ್ಲಿ ಆ ಕೆಲಸ ಮಾಡುವಂತವರು ಮುಖ್ಯವಾಗಿರೋರು, ಮುಖ್ಯಸ್ಥರಾಗಿರೋರು ದೋಜ್ ಟ್ರೈಡ್ ಇನ್, ಅವರು ಎಲ್ಲರೂ ಕೂಡ ತರಬೇತಿಯನ್ನು ಹೊಂದಿರ್ತಾರೆ. ಎಸ್, ದ ಆಂಟಿಬಯೋಟಿಕ್ ದ ಫಸ್ಟ್ ಇಮೇಜ್, ಸೆಕೆಂಡ್ ಇಮೇಜ್ ಇಸ್ ಸಿಂಥೆಟಿಕ್ ಫೈಬರ್, ಅಂಡ್ ಥರ್ಡ್ ಒನ್ ಇಸ್ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ ಅಂತ ಅರ್ಥವನ್ನ ಕೊಡುತ್ತೆ. ದೋಸ್ ಟ್ರೈನ್ಡ್ ಇನ್ ದ economic and social crisis, economic and social crisis. So today a massive release radioactivity nuclear waste disposal. ನೋಡಿ, ಇವತ್ತು ನಾವು ಬಹಳಷ್ಟು ನೋಡ್ತಾ ಇದೀವಿ, ಈ ಅಂಶಗಳನ್ನ ನೋಡ್ತಾ ಇದೀವಿ. ಅಂದ್ರೆ ಫ್ರಂಟಿಯರ್ಸ್ ಬಯೋಲಾಜಿಕಲ್ ರಿಸರ್ಚ್ ವೆಪನ್ ಫೌಂಡರ್ಸ್, ಇವರೆಲ್ಲ ಫೌಂಡರ್ ಆಗಿದ್ರು ನೋಡ್ತಾ ಇದೀವಿ. ಒಂದು ಸ್ಲೈಡ್ ಮುಂದಕ್ಕೆ ಹೋಯ್ತು. ಓಕೆ, ಇಟ್ಸ್ ಕರೆಕ್ಟ್, ಸರಿ ಮಾಡ್ಕೊಂಡಿದೀವಿ, ನೋಡ್ಕೊಳ್ಳಿ. ಫೌಂಡರ್ಸ್ ಅಂಡ್ ಡೈರೆಕ್ಟರ್ಸ್ ಆಫ್ ದ ಫಾರ್ಮಕ್ಯೂಟಿಕಲ್ ಇಂಡಸ್ಟ್ರಿ. ಫಾರ್ಮಕ್ಯೂಟಿಕಲ್ ಅಂದ್ರೆ ಔಷಧಿಗಳನ್ನ ತಯಾರು ಮಾಡುವಂತ ಒಂದು ಕೈಗಾರಿಕೆ, ಅದರ ಮುಖ್ಯಸ್ಥರಾಗಿರೋರು ಈ ಎಲ್ಲಾ ಕೆಲಸವನ್ನ ಬಯೋಲಾಜಿಕಲ್ ಜೈವಿಕ ತಂತ್ರ ಒಂದು ಸಂಶೋಧನೆ ಮಾಡುವಂತಾಗಿರ್ಬೋದು, ಅದರ ಸ್ಥಾಪಕರು ಜೊತೆಗೆ ನಿರ್ದೇಶಕರಾಗಿರುವಂತ ಔಷಧಿ ಆ ಕೈಗಾರಿಕೆಗೆ ಸಂಬಂಧಪಟ್ಟಂತು. ಸೊ ಇವರೆಲ್ಲರೂ ಕೂಡ ಅದ್ರಲ್ಲಿ ನುರಿತವರಾಗಿರ್ತಾರೆ. ಸೊ ನಾಲೆಜ್ ಆ ಬೇಸಿಕ್ ಸೈನ್ಸ್, ಬಹಳ ಪ್ರಮುಖವಾಗಿರೋದು ಮೂಲಭೂತವಾದಂತಹ ವಿಜ್ಞಾನ. ವಿಲ್ ಗಿವ್ ಯು ಹೆಡ್ ಸ್ಟಾರ್ಟ್ ಇನ್ ವಾಟ್ ಎವರ್ ಕ್ಯಾರಿಯರ್ ಯು ಚೂಸ್. ನೀವೇನೇನು ಆಯ್ಕೆ ಮಾಡ್ಕೊಳ್ತಾ ಅದನ್ನೆಲ್ಲ ನಾವು ಅಲ್ಲಿ ಮುಖ್ಯವಾಗಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಹೊತ್ಕೊಂಡು ಹೋಗಕ್ಕೆ ಆ ಕೆಲಸವನ್ನ ಮಾಡ್ತೀವಿ ಆಯ್ಕೊಂಡು. ಸೊ ಇಟ್ ಈಸ್ ಕಾಮನ್ಲಿ ರೆಕಗ್ನೈಸ್ಡ್ ದಟ್ ದ ವೆರಿ ಸರ್ವೈವಲ್ ಆಫ್ ಅವರ್ ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಇಟ್ ಈಸ್ ಕಾಮನ್ಲಿ ರೆಕಗ್ನೈಸ್ಡ್, ಇದು ಸಾಮಾನ್ಯವಾಗಿ ಗುರುತಿಸಿಕೊಂಡಿದ್ದೇವೆ ನಾವು. ಯಾಕಂದ್ರೆ ಮನುಷ್ಯ ವೆರಿ ಸರ್ವೈವಲ್, ನಾವು ಬದುಕುಳಿಬೇಕಾಗಿದೆ. ಅವರ್ ಸಿಟಿಜನ್, ನಮ್ಮ ನಾಗರಿಕರು, ಈಸ್ ಥ್ರೆಟನ್ಡ್, ಭಯದಿಂದ, ಬೈ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್, ಸ್ವಾಭಾವಿಕವಾಗಿ ಆಗುವಂತ ಮತ್ತು ನಾವು ಸ್ವತಃ ತಯಾರು ಮಾಡೋ ಮ್ಯಾನ್ ಮೇಡ್, ಮಾನವ ನಿರ್ಮಿತ ಸ್ಫೋಟಕ ವಸ್ತುಗಳಿಂದ ನಾವು ಆ ಭಯದ ವಾತಾವರಣದ ನಾವು ಬದುಕಬೇಕಾಗಿದೆ, ಇವತ್ತು ಬದುಕುಳಿಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂದ್ರೆ ಮಾನವ ನಿರ್ಮಿತ ಸ್ಫೋಟಕಗಳು, ಮಾನವ ನಿರ್ಮಿತ ಧ್ವಂಸ ಅಂತಂದೇಳಿ ಕರಿತೀವಿ. ಅಮಾಂಗ್ ದೆಮ್ ಆರ್ ಅರ್ಥ್ಕ್ವೇಕ್ಸ್, ಇದ್ರ ಜೊತೆಗೆ ನಾವು ಅರ್ಥ್ಕ್ವೇಕ್, ಭೂಕಂಪಗಳನ್ನಾಗಿರ್ಬೋದು, ಸೆಲ್ಫ್ ಇನ್ಫ್ಲಿಕ್ಟೆಡ್ ಡೆಸ್ಟ್ರಕ್ಷನ್ ಆಫ್ ಮೆಗಾ ಸಿಟೀಸ್, ಇವತ್ತು ನಾವಟ್ಟಿಗೆ ನಾವೇ ತಯಾರು ಮಾಡಿಕೊಂಡಿರುವಂತ ಈ ಏನು ಸೆಲ್ಫ್ ತಯಾರು ಮಾಡ್ಕೊಂಡ ನಾವೇ ನಿರ್ಮಿತವಾಗಿರುವಂತ ಡೆಸ್ಟ್ರಕ್ಷನ್, ನಾಶ ಮಾಡುವಂತದ್ದಾಗಿರ್ಬೋದು, ಅದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ. ಎನ್ವೈರನ್ಮೆಂಟಲ್ ಕ್ಯಾಟಸ್ಟ್ರೋಫೀಸ್, ನಾವು ಪರಿಸರದಲ್ಲಿ ಉಂಟು ಮಾಡುವಂತ ಇಂಥ ಒಂದು ಅಂಶಗಳನ್ನ ಬಹಳ ಪ್ರಮುಖವಾಗಿ ನಾವು ಎನ್ವೈರನ್ಮೆಂಟಲ್ ಕೂಡ ಈ ರೀತಿಯಾಗಿ ಮಾಡ್ತಾ ಇದೀವಿ. ಕ್ಯಾಟಸ್ಟ್ರೋಫೀಸ್ ಅಂದ್ರೆ ಆ ನೈಸರ್ಗಿಕವಾಗಿ ಉಂಟಾಗುವಂತ ಅನಾಹುತಗಳು ಅಂತ. ಕ್ಯಾಟಸ್ಟ್ರೋಫೀಸ್ ಅಂತಂದ್ರೆ ನೈಸರ್ಗಿಕವಾಗಿ ಉಂಟಾಗುವಂತ ಅನಾಹುತಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಸ್, ದಿಸ್ ಇಸ್ ದ ಎ ಫಾರ್ಮಕ್ಯೂಟಿಕಲ್ ಇಂಡಸ್ಟ್ರಿ, ಇವು ಔಷಧಿ ಫ್ಯಾಕ್ಟರಿ. ಇದು ಎರಡನೇದು ಏನಂತಂದ್ರೆ ಯಾವ ರೀತಿಯಾಗಿ ನಾವಿಲ್ಲಿ
ಒಂದು ವೆಪನ್ಸ್ ಅನ್ನ ಇಲ್ಲಿ ಏನ್ ಮಾಡ್ತಾ ಇದೀವಿ, ಟೆಸ್ಟ್ ಮಾಡೋದನ್ನ ಅಥವಾ ಅದನ್ನ ಸ್ಫೋಟ ಮಾಡೋದನ್ನ ನೋಡ್ತಾ ಇದೀವಿ ಇನ್ ದ ಸೆಕೆಂಡ್ ಪಿಕ್ಚರ್ ಅಲ್ಲಿ. ಸೊ ಇನ್ ದ ನೆಕ್ಸ್ಟ್ ಸ್ಲೈಡ್, ಎಕನಾಮಿಕ್ ಅಂಡ್ ಸೋಷಿಯಲ್ ಕ್ರೈಸಿಸ್, ಇದರಿಂದ ಆರ್ಥಿಕ ಮತ್ತು ಸಮಾಜದ ಒಂದು ಸಮಸ್ಯೆಗಳು ಎದುರಾಗ್ತವೆ. ಟುಡೇ ಮ್ಯಾಸಿವ್ ರಿಲೀಸ್ ಆಫ್ ರೇಡಿಯೋ ಆಕ್ಟಿವಿಟಿ, ಇವತ್ತು ಕೂಡ ನಾವು ಬಹಳಷ್ಟು ರಿಲೀಜನ್ ರೇಡಿಯೋ ಆಕ್ಟಿವಿಟಿಗಳನ್ನ, ಅಂದ್ರೆ ಈ ರೇಡಿಯೋ ಆಕ್ಟಿವಿಟಿ ನೋಡಲ್ಲ, ಧೂಳು ಹೆಂಗ ಆಗ್ತಾ ಇದೆ, ಕೆಟ್ಟ ವಿಷಾನಿಲ್ಲ, ಆ ಆಕ್ಟಿವಿಟಿಗಳನ್ನ ಇವತ್ತು ಬಿಡ್ತಾ ಇದೀವಿ. ಅದು ಮ್ಯಾಸಿವ್ ಅಂದ್ರೆ ಬಹಳ ಅಂತ. ಫ್ರಮ್ ಎ ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್, ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್, ಏನೋ ಆ ವಸ್ತುಗಳು ವಿಶೇಷವಾಗಿ ವೇಸ್ಟ್ ಇರ್ತಾವಲ್ಲ ಅವುಗಳನ್ನು ಬಿಡೋದ್ರಿಂದ ಎಷ್ಟು ಹೊಗೆ ಆಗುತ್ತೆ, ಹೊಗೆ ಇದರಿಂದ ಸೇರಿಂದ ನಮಗೆ ವಿಷಯನಿಲ್ಲ, ಈ ಗಾಳಿಯಲ್ಲಿ ಸೇರುತ್ತೆ ಅನ್ನೋದನ್ನ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಎನ್ ಅರ್ಥಕ್ವಿಕ್ ಇನ್ ದ ಮಿಡ್ಲ್ ಆಫ್ ಮೆಗಾಲೋಪಾಲಿಸ್, ಈ ರೀತಿಯಾಗಿ ಈ ಸಿಟಿಗಳಲ್ಲಿ ಮಧ್ಯದಲ್ಲಿ ಅದು ನಿಂತ್ಕೊಂಡು ಬಂದು ಬಿಡುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಆ ಒಂದು ದೊಡ್ಡ ಆ ನಗರದಲ್ಲಿ ಅದುಗಳಿಗೆ ಸೇರ್ಕೊಂಡಾಗುತ್ತೆ ಅನ್ನೋದನ್ನ ಮಾತನ್ನ ಇಲ್ಲಿ ಹೇಳ್ತಾರೆ. ಎನ್ ಔಟ್ಬರ್ಸ್ಟ್ ಆಫ್ ಮ್ಯಾಸ್ ವೈಲೆನ್ಸ್ ಆರ್ ಎನಿ ಅದರ್ ಗ್ಲೋಬಲ್ ಡಿಸಾಸ್ಟರ್, ಈ ರೀತಿಯಾಗಿ ಹೊರಗೆ ಹೋಗುವಂತ ಮ್ಯಾಸ್ ವೈಲೆನ್ಸ್, ಈ ಹಿಂಸೆ, ಈ ತೊಂದರೆ ಎನಿ ಅದರ್ ಗ್ಲೋಬಲ್ ಡಿಸಾಸ್ಟರ್, ಇದು ಒಂದು ರೀತಿಯಂತ ಜಾಗತಿಕ ಒಂದು ಡಿಸಾಸ್ಟರ್, ಧ್ವಂಸವನ್ನ ನಾಶ ಮಾಡುವಂತ ಕೆಲಸ ಮಾಡುತ್ತೆ. ಕ್ಯಾನ್ ಕಾಸ್ ಅಪ್ ಟು ಮಿಲಿಯನ್ ಆಫ್ ಕ್ಯಾಜುಯಾಲಿಟೀಸ್, ಸಾವಿರಾರು ಜನರ ಒಂದು ನೋವಿಗೆ, ತೊಂದರೆಗೆ ಅನಾನುಕೂಲ ಆಗುತ್ತೆ ಅನ್ನೋಂತಾರೆ. ರೆಂಡರ್ ಲಾರ್ಜ್ ಪಾರ್ಟ್ ಆಫ್ ಅವರ್ ವರ್ಲ್ಡ್ uninhabitable and trigger global economic depression or a was in a art regain ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಒಂದು ಔಟ್ಬಸ್ಟ್ ಆದ್ಮೇಲೆ ಗ್ಲೋಬಲ್ ಡಿಸಾಸ್ಟರ್ ಆಗುತ್ತೆ, ಹಾನಿಯನ್ನು ಉಂಟು ಮಾಡುತ್ತೆ. ಇದರಿಂದ ಮಿಲಿಯನ್ ಗಾದಂತೆ ಒಂದು ರಾಷ್ಟ್ರೀಯದಂತ ಒಂದು ದುರ್ಘಟನೆ, ಇಲ್ಲಿ ಕ್ಯಾಜುಯಾಲಿಟೀಸ್ ಅಂದ್ರೆ ದುರ್ಘಟನೆ ಅಥವಾ ಅನಾಹುತಗಳು ಆಗ್ತವೆ ಅನ್ನೋ ಮಾತನ್ನ ಹೇಳ್ತಾರೆ. ಇದರಿಂದ ಇಲ್ಲಿ ಆ ಒಂದು ರೀತಿಯಾದಂತಹ ಒಂದು ಹಿಂಜರಿಕೆ, ಇನ್ಎಬಿಟಬಲ್ ಅಂದ್ರೆ ಹಿಂಜರಿಕೆ ಉಂಟಾಗುತ್ತೆ. ಅದ್ರ ಜೊತೆಗೆ ಟ್ರಿಗ್ಗರ್, ವೇಗವಾಗಿ ಈ ಒಂದು ಗ್ಲೋಬಲ್ ಎಕನಾಮಿಕ್ ಆರ್ಥಿಕವಾದಂತ ಹಿಂಜರಿಕೆ ಈ ಟ್ರಿಗ್ಗರ್ ಇಂದ ವೇಗವಾಗಿ ಆಗುತ್ತೆ ನಮ್ಮ ಮಾತಾಡ್ತಾನೆ. ನಾವು ಡೆಪ್ರೆಷನ್ಗೆ, ಹತಾಶೆಗೆ ಒಳಗಾಗೋ ಸಾಧ್ಯತೆ ಇದೆ. ಅಂದ್ರೆ ಡೆಪ್ರೆಷನ್ ಆಗ್ತೀವಿ, ಮಂದಗಳಾಗ್ತೀವಿ, ತೊಂದರೆಗಳಿಗೆ ಒಳಗಾಗ್ತೀವಿ ನಮ್ಮ ಮಾತನಾಡ್ತಾನೆ. ವಾಜಿನಿ ಆರ್ಟ್ ಟ್ರಿಗೈನ್, ಇದರಿಂದ ನಾವು ಆರ್ಟ್ ಆಗ್ತೀವಿ, ಬಿಸಿ ಆಗ್ತೀವಿ, ಕೋಪ ಹೋಗ್ತೀವಿ, ಉದ್ರೇಕಗೊಳ್ತೀವಿ ಅನ್ನೋ ಮಾತನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ such dangers keep growing although trillions of dollars are spent to contain them by all known techniques. ಇದರಿಂದ ನಾವು ಟ್ರಿಲಿಯನ್, ಲಕ್ಷ ಗಂಟಲೆ ಆದಾಗ್ಯೂ ಕೂಡ ನಾವು ಇಲ್ಲಿ ಡೇಂಜರ್ಸ್ ಅನ್ನ ಕೀಪ್ ಗ್ರೋಯಿಂಗ್, ಬೆಳೆಯೋದನ್ನ, ಆಲ್ದೌ ಟ್ರಿಲಿಯನ್ಸ್, ಲಕ್ಷ ಕೋಟಿ ಆ ಡಾಲರ್ಸ್ ಅಷ್ಟು ಜನಗಳನ್ನು ಕೂಡ ಸ್ಪೆಂಡ್ ಮಾಡ್ತೀವಿ, ಅದ್ರೊಳಗೆ ಒಳಗಾಕಿ ಬೈ ಆಲ್ ನೌ ಟೆಕ್ನಿಕ್ಸ್, ಈ ಎಲ್ಲ ಟೆಕ್ನಿಕ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವೇ ಅನ್ಯಾಯಕ್ಕೆ ಒಳಗಾಗ್ತೀವಿ ಅಂತ ಹೇಳ್ತಾರೆ. ಎಸ್, ದಿಸ್ ಇಸ್ ದ ರೇಡಿಯೋ ಆಕ್ಟಿವಿಟೀಸ್. ಫಸ್ಟ್ ಚಿತ್ರ ಏನಿರುತ್ತೆ ಅಂದ್ರೆ ರೇಡಿಯೋ ಆಕ್ಟಿವಿಟಿಯನ್ನ ತೋರಿಸುತ್ತೆ. ಸೆಕೆಂಡ್ ಪಿಕ್ಚರ್ ಇದೆ ಏನು, ಯಾವ ರೀತಿಯಾಗಿ ಒಂದು ರೀತಿಯಂತ ಇಡೀ ಗ್ಲೋಬಲ್ ಆ ಎಕನಾಮಿಕ್ ಟ್ರೈಗರ್ ಹೇಗೆ ಉಂಟಾಗುತ್ತೆ ಗ್ಲೋಬಲ್ ಮೇಲೆ ಅಂತಂದೇಳಿ ಈಗ ನೋಡಿ, ಇದೆಲ್ಲ ಗೋಳದಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ತಾ ಇದೀವಿ ಅನ್ನೋದನ್ನ ಎರಡನೇ ಚಿತ್ರ ನಮಗೆ ತೋರಿಸ್ಕೊಡುತ್ತೆ. ಸೊ the hope and the responsibility for breaking the stalemate rest not only on the money but in intellectual resource. ಬಹಳ ಪ್ರಮುಖವಾಗಿ ನಮ್ಮ ಜವಾಬ್ದಾರಿ ಮತ್ತು ನಂಬಿಕೆ ಬಹಳ ಇದೆ. ಬ್ರೇಕಿಂಗ್ ದ ಸ್ಟಾಲ್ಮೇಟ್ ಬಹಳ ಪ್ರಮುಖವಾಗಿ ನಾವಿಲ್ಲಿ ಉಳಿಬೇಕಾಗಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಒಪ್ಪಿಗೆ ಬರದಿರುವಂತ ಸ್ಥಿತಿಗೆ ನಾವಿದ್ದೀವಿ. ಸ್ಟಾಲ್ಮೇಟ್ ಅಂದ್ರೆ ನಾವು ವಿರಾಮಕ್ಕೆ ಒಪ್ಪಿಗೆ ಬರದಂತ ಸ್ಥಿತಿಯಲ್ಲಿ ಇದ್ದೀವಿ. ಹಾಗಾಗಿ ಓನ್ಲಿ ಮನಿ ಬಟ್ ಇಂಟೆಲೆಕ್ಚುಯಲ್ ರಿಸೋರ್ಸ್, ನಾವು ಕೇವಲ ದುಡ್ಡಿಗೋಸ್ಕರ ಮಾಡಬಹುದು, ನಮ್ಮ ಬುದ್ಧಿವಂತಿಕೆಯನ್ನು ಯೂಸ್ ಮಾಡ್ಕೊಂಡು ಸರಿಯಾಗಿ ಅದನ್ನು ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನೋ ಮಾತನ್ನ ಇಲ್ಲಿ ವಿಜ್ಞಾನಿಗಳು ಹೇಳ್ತಾರೆ. ದ ಮನಿ ಈಸ್ ಮೋರ್ ಪಾಪ್ಯುಲರ್ ಅಕಾರ್ಡಿಂಗ್ ಟು ದ ಫ್ರೆಂಚ್ ವರ್ಬ್. ಅದಾಗ್ಯೂ ಕೂಡ ಜೀವನಕ್ಕೆ ಹಣ ಬಹಳ ಮುಖ್ಯ ಅಂತಂದೇಳಿ ಫ್ರೆಂಚಿನ ಒಂದು ಗಾದೆ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ನೋ ಬಡಿ ಸ್ಯಾಟಿಸ್ಫೈಡ್ ವಿತ್ ಈಸ್ ವೆಲ್, ಎವ್ರಿಬಡಿ ಸ್ಯಾಟಿಸ್ಫೈಡ್ ವಿತ್ ಈಸ್ ವಿಡಮ್, ನೋ ಬಡಿ ಸ್ಯಾಟಿಸ್ಫೈಡ್ ವಿತ್ ಈಸ್ ವೆಲ್. ಯಾರ ಸಂಪತ್ತಿಂದ ತೃಪ್ತಿಗೊಳ್ಳಕ್ಕೆ ಸಾಧ್ಯತೆ ಇಲ್ಲ, ಎಲ್ಲರೂ ಅವರ ಜಾಣ್ಮೆಯಿಂದ, ಅವರ ಬುದ್ಧಿಕ್ಕಿಂತ ಅವರ ಒಳ್ಳೆ ಕೆಲಸದಿಂದ ತೃಪ್ತಿ ಪಡಬಹುದು. ನಾವು ಒಳ್ಳೆ ಮಾತು, ಸತ್ಯವಾದ ಮಾತು ಕೂಡ ಹೌದು. ದುಡ್ಡಿದ್ರೆ ನಾವು ಯಾವತ್ತೂ ಕೂಡ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ದ ಬೇಸಿಕ್ ರಿಸರ್ಚ್ ಕ್ಯಾನ್ ಕ್ರಿಯೇಟ್ ದ ಸ್ಪ್ರಿಂಗ್ ಬೋರ್ಡ್ ಆಫ್ ಡೆವಲಪಿಂಗ್ ಆಫ್ ನ್ಯೂ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇಂಡಸ್ಟ್ರಿ. ಯಾವತ್ತೂ ಕೂಡ ಇಂಥ ಡೆವಲಪಿಂಗ್ ಮಾಡಿದಾಗ ನಾವು ಸ್ಪ್ರಿಂಗ್ ಬೋರ್ಡ್, ಒಂದು ರೀತಿಯಾದಂತಹ ಹೊಸ ಸಾಧನೆಯನ್ನ ಮಾಡ್ತೀವಿ, ಹೊಸ ಕೆಲಸನ ಮಾಡ್ತೀವಿ, ವಸ್ತುಸ್ಥಿತಿಯನ್ನು ಅರ್ಥ ಮಾಡಿ. ಸ್ಪ್ರಿಂಗ್ ಬೋರ್ಡ್ ಅಂದ್ರೆ ವಸ್ತುಸ್ಥಿತಿ, ಅವತ್ತಿನ ಸ್ಥಿತಿಗಳು ಡೆವಲಪಿಂಗ್ ಮಾಡ್ತೀವಿ, ಹೊಸ ಒಂದು ಆ ಡಿಸಾಸ್ಟರ್ ನಾಶವನ್ನ ಪ್ರಿಪೇರ್ಡ್ನೆಸ್ ಅದಕ್ಕೆ ನೋಡ್ಕೊಂಡು ಇಂಡಸ್ಟ್ರಿಗೆ ನಾವು ಆದ್ಯತೆಯನ್ನು ಕೊಡಬೇಕು, ಅದನ್ನ ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ.
So in the next, our is the time of contest, our issues not completely understand. ನಾವು ನೆನಪಲ್ಲಿ ಕೊಡ್ರಿ, ನಮ್ಮ ಕಂಟೆಸ್ಟ್ ಅಲ್ಲಿ ಇರುವಂತ ಮ್ಯಾಗ್ಜರ್ ಬಂಡೆ ಹೇಳುವಾಗ ನಮ್ಮ ಟೈಮು ಅದನ್ನ ಕಂಪ್ಲೀಟ್ ಇಶ್ಯೂಸ್ ಅನ್ನ ನಾವು ಮಾಡದೇ ಇರೋದನ್ನ ನಾವು ನೋಡ್ತಾ ಇದೀವಿ. ಸ್ಪರ್ಧೆ, ಕಾಮನ್ ಕಂಟೆಸ್ಟ್ ಅಂದ್ರೆ ಸ್ಪರ್ಧೆ, ವಿವಾದವನ್ನ ಸಂಪೂರ್ಣವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಸೈಂಟಿಫಿಕ್ ರಿಸರ್ಚ್ ಈಸ್ ಅನ್ ಎಕ್ಸೈಟಿಂಗ್ ವೆಂಚರ್ ಇನ್ ಟು ದ ಗ್ರೇಟ್ ಅನ್ನೌನ್. ಸೈಂಟಿಫಿಕ್ ರಿಸರ್ಚ್ ಅನ್ನೋದು ಎಕ್ಸೈಟಿಂಗ್ ವೆಂಚರ್, ಇದೊಂದು ಉದ್ವೇಗದ ಒಂದು ಸ್ಫೋಟ, ವಿಜ್ಞಾನದ ಒಂದು ಅಪಾಯ ಅನ್ನೋದನ್ನ ಹೇಳ್ತಾರೆ. ಗ್ರೇಟ್ ಅನ್ನೌನ್, ದ ಟೋಕನ್ ಆಫ್ ಹ್ಯೂಮನ್ ಕೈಂಡ್ ಸರ್ವೈವಲ್. ಮನುಷ್ಯ ಉಳಿಬೇಕಂದ್ರೆ ಹ್ಯೂಮನ್ ಕೈಂಡ್ ಬಹಳ ಮುಖ್ಯ ಅನ್ನೋ ಮಾತನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹ್ಯೂಮನ್ ಕೈಂಡ್ ಸರ್ವೈವಲ್ ಒಂದು ವೆರಿ ಇಂಪಾರ್ಟೆಂಟ್ ಟು ಅವರ್ ಲೈಫ್ ಇನ್ ದ ವರ್ಲ್ಡ್. ಸೊ ಮ್ಯಾನ್ ಕೈಂಡ್ ಸರ್ವೈವಲ್, ಮಾನವ ಜನ್ಮವನ್ನು ಉಳಿಸಬೇಕಾಗಿದೆ. ಯಾಕೆಂದ್ರೆ ಈ ವೈಜ್ಞಾನಿಕ ಸಂಶೋಧನೆ ಅನ್ನೋದು ಒಂದು ಉತ್ತೇಜನಕಾರಿಯಾದಂತಹ ಅಪಾಯ, ಅದನ್ನು ನಾವು ಉಳ್ಕೊಳ್ಬೇಕಾಗಿದೆ. ಸೊ ಇಟ್ ಈಸ್ ಎ ಸೈಂಟಿಸ್ಟ್, ಇದು ವಿಜ್ಞಾನಿಗಳು ವಿತ್ ದೇರ್ ಟೂಲ್, ಅವರ ಒಂದು ಸಲಕರಣೆಗಳ ಮೂಲಕ, ಅವರ ವಸ್ತುಗಳ ಮೂಲಕ, ದಟ್ ಆರ್ ಅಪ್ ಟು ದ ಚಾಲೆಂಜ್, ಸವಾಲಾಗಿ, ಅಂಡ್ ಕ್ಯಾನ್ ಎನ್ಶ್ಯೂರ್, ಎದುರಿಸುವಂತ, ದಟ್ ವಿ ಆಲ್ ಸೇಫ್ಲಿ ಅಂದ್ರೆ ಬಹಳ ಸುರಕ್ಷಿತವಾಗಿ ಮುನ್ನಡೆಯಬೇಕಾಗಿದೆ. ಮೂವ್ ಅಂದ್ರೆ ವಿತ್ ದ ಟೈಮ್, ಆ ಸಮಯ ಜೊತೆಗೆ ನಾವು ಬಹಳ ಸುರಕ್ಷಿತ ದೃಷ್ಟಿಕೋನದಿಂದ ಮುನ್ನಡೆದುಕೊಂಡು ಸವಾಲಾಗಿ ನಾವು ಎದುರಿಸಬೇಕಾಗಿದೆ. ಸೊ ಫೈನಲಿ, ಅಂತಿಮವಾಗಿ, ಐ ಹ್ಯಾವ್ ಟು ರಿಮೈಂಡ್ ಯು, ನಾನು ಅಂತಿಮವಾಗಿ ನಿಮಗೆ ನೆನಪಿಗೆ ತರ್ತಾ ಇದ್ದೀನಿ, ದಟ್ ಸೈನ್ಸ್, ವಿಜ್ಞಾನದು ಈಸ್ ನಾಟ್ ದ ಬಿಗಿನಿಂಗ್, ಇದೇನು ಆರಂಭ ಅಲ್ಲ, ಅಂಡ್ ನಾಟ್ ದ ಎಂಡ್ ಐದರ್, ಅಥವಾ ಅದು ಕೊನೆನೂ ಅಲ್ಲ, ಅದು ಆರಂಭವೂ ಅಲ್ಲ ಕೊನೆನೂ ಅಲ್ಲ ಅನ್ನೋ ಮಾತನ್ನ ಎರಡೂ ಅಲ್ಲ ಅಂತಂದೇಳಿ ಇಲ್ಲಿ ಹೇಳ್ತಾರೆ. ಐದರ್ ಆರ್ ಅಂತ ಬಳಸ್ತೀವಲ್ಲ, ಅದು ಇನ್ ದ ಗ್ರಾಮರ್ ಸೆಕ್ಷನ್. ಸೊ ಹೌಎವರ್, ಅದೇನೇ ಇರಲಿ, ಇಫ್ ಹ್ಯೂಮನ್ಲಿ ಯೂಸ್ಡ್, ಮಾನವೀಯತೆಯಿಂದ, ಮಾನವ ಒಂದು ಹಿನ್ನೆಲೆಯಲ್ಲಿ ಬಳಕೆಯನ್ನು ಮಾಡ್ಕೊಳ್ಬೇಕಾಗಿದೆ. ಸೈನ್ಸ್ ಈಸ್ ದೇ ರೆಸ್ಪಾನ್ಸಿಬಲ್ ಗಾರ್ಡಿಯನ್, ವಿಜ್ಞಾನ ಅನ್ನೋದು ಬಹಳ ಅಗತ್ಯವಾಗಿ ಮತ್ತು ಬಹಳ ಸಹಾಯಕ್ಕೆ ಬರುವಂತ ಒಂದು ಪೋಷಕವಾಗಿರುವಂತ, ರೆಸ್ಪಾನ್ಸಿಬಲ್ ಅಂದ್ರೆ ನಾವು ಅಗತ್ಯವಾಗಿ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು, ಅದು ಗಾರ್ಡಿಯನ್ ಪೋಷಣೆಯನ್ನ ಮಾಡಬೇಕು, ಅಂಡ್ ಕೇರ್ ಟೇಕರ್, ಎಚ್ಚರ ವಹಿಸಿಕೊಂಡು ನಾವು ವಿಜ್ಞಾನವನ್ನ ನಮ್ಮ ಒಂದು ಅಭಿವೃದ್ಧಿಗೆ ಬಳಸ್ಕೊಳ್ಬೇಕು ಅನ್ನೋ ಮಾತನ್ನ ವಿಜ್ಞಾನಿಗಳು ನಮಗಿಲ್ಲಿ ಹೇಳಿದ್ದಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, completed in this class and lesson also. So what next? Yes, very important, some question and extract. So the first, nobody satisfied with his wealth, everybody satisfied is wisdom, very important in the extract section. Okay, French proverb. Who said these words? ಯಾರಿ ಮಾತನ್ನ ಹೇಳಿದರು? Yes, the writer Carlos Borok said these words. ಯಾರಿ ಮಾತನ್ನ ಹೇಳಿದರು? The writer Carlos Borok. Second one, what does the wisdom mean? wisdom ಅಂದ್ರೆ ಏನಿಲ್ಲ ಅರ್ಥ? Yes, application of knowledge for the welfare of the people. ಅವರಲ್ಲಿರುವಂತ ಜ್ಞಾನ, ಜಾಣ್ಮೆ, ಅದಕ್ಕೆ ನಾವು wisdom ಅಂತಂದೇಳಿ ಕರಿತೀವಿ. So why did the writer say so? ಯಾಕೆ ಈ ಮಾತನ್ನ ಹೇಳ್ತಾರೆ? Yes, answer is usually people thought that they would be satisfied with wealth. ಬಹಳ ಜನ ಅನ್ಕೊಂಡಿರ್ತಾರೆ, ಯೋಚಿಸಿರ್ತಾರೆ, ಹಣ ಇದ್ರೆ ನಾವು ತೃಪ್ತಿಯಾಗಿರ್ಬೋದು, ಚೆನ್ನಾಗಿರ್ಬೋದು ಅಂತ ಅನ್ಕೊಳ್ತಾರೆ. ನೋ, ಸಾಮಾನ್ಯ ತಿಳ್ಕೊಂಡ್ರೆ ಸಹಜ, ದುಡ್ಡು ಬೇಕು, ಆದ್ರೆ ದುಡ್ಡೇ ಮುಖ್ಯ ಅಲ್ಲ, ಅವರ ಒಂದು ಜಾಣ್ಮೆ, ಅವರ ಜೀವನ ಬಹಳ ಮುಖ್ಯ ಅನ್ನೋದನ್ನ ನೆನಪಲ್ಲಿ. ಸೊ ಇನ್ ದ ಸೆಕೆಂಡ್ ಕ್ವಶನ್, ಗಿವ್ ಎನ್ ಫ್ಯೂ ಎಕ್ಸಾಂಪಲ್ಸ್ ಟು ಇಲಿಸ್ಟ್ರೇಟ್ ದಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಹೇಗೆ ನೀವು ಪ್ರಾಕ್ಟಿಕಲ್ ಆಗಿರ್ತಾರೆ ಅಂತಂದೇಳಿ ಇದಕ್ಕೆ ಉದಾಹರಣೆ ಕೊಡಿ ಅಂತಂದೇಳಿ ಇಲ್ಲಿ ಹೇಳ್ತಿದ್ರೆ, ಎಸ್, ಆಲ್ ನ್ಯೂ ಟೆಕ್ನಾಲಜೀಸ್, ಎಲ್ಲ ಒಂದು ಟೆಕ್ನಾಲಜಿ ಆಗಿರ್ಬೋದು, ನ್ಯೂ ಬ್ರಾಂಡ್ ಆಫ್ ಇಂಡಸ್ಟ್ರಿ ಫ್ರಮ್ ಡಿಫೆನ್ಸ್ ಆಫ್ ಟು ಎನ್ವೈರನ್ಮೆಂಟ್ ಕೇಮ್ ಫಂಡಮೆಂಟಲ್ ರಿಸ್ಕ್ ಸೈನ್ಸ್. ಮೂಲಭೂತ ವಿಜ್ಞಾನದಲ್ಲಿ ಇವುಗಳು ನಮಗೆ ಅಗತ್ಯವಾಗಿ ಬೇಕು, ತಂತ್ರಜ್ಞಾನ, ಆ ಇಂಡಸ್ಟ್ರಿಗಳು. ಫಾರ್ ಎಕ್ಸಾಂಪಲ್, ಆಂಟಿಬಯೋಟಿಕ್ ಬೇಕು, ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ, ಸಿಂಥೆಟಿಕ್ ಫೈಬರ್ಸ್, ಗ್ರೀನ್ ರೆವಲ್ಯೂಷನ್ ಅಂಡ್ ಜೆನೆಟಿಕ್ ಫಾರೆನ್ಸಿಕ್ ಡಯಾಗ್ನೋಸಿಸ್ ಆರ್ ಆಲ್ ದ ಗಿಫ್ಟ್ಸ್ ಆಫ್ ಬೇಸಿಕ್ ಸೈನ್ಸ್. ಮೂಲ ವಿಜ್ಞಾನದ ಕೊಡುಗೆ ಇವು. ಆ ಕೊಡುಗೆಗಳನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅನ್ನು ಕೂಡ ನಾವು ಸರಿಯಾಗಿ ಬಳಕೆ ಮಾಡಿಕೊಂಡಾಗ ಇಲ್ಲಿ ನಾವು ಅಭಿವೃದ್ಧಿಯನ್ನಾಗ್ತೀವಿ, ಜಾಗತಿಕವನ್ನ ಮಾತನ್ನ ಇದನ್ನ ಉದಾಹರಣೆ ಸಹಿತ ನಮಗೆ ಇಲ್ಲಿ ದೃಷ್ಟಾಂತಗಳನ್ನ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕೊಲೊಕೇಟಿವ್ಸ್ ಇನ್ ಯುವರ್ ಬುಕ್, ಎಕ್ಸರ್ಸೈಸ್ ಬುಕ್ಸ್, ಸೇಮ್ ಈ ಕೊಲೊಕೇಟಿವ್ಸ್ ವರ್ಕ್ಸ್. ಸೊ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಮ್ಯಾಥ್ ದ ಕೊಲೊಕೇಟಿವ್ಸ್. ಎಸ್, ಮೇಕ್, ಎಸ್, ಮೇಕ್, ವಾಟ್ ಮೇಕ್? Make, yes, lay attention, make violence, make violence, lay
empathizes, draw, yes, ಹೇಳಿ, draw, money, combat, what is it, combat, doubts, raise doubts, combat laughter, and commit crime. Okay, my dear students. Okay, write down these collocative words. Okay, last one, home assignment. ಗೃಹಪಾಠವನ್ನು ಬರ್ಕೊಳ್ಳಿ. Who will be head wounded by financial institution and pharmaceutical industry? Why? ಯಾರು ಇಲ್ಲಿ ಆ ಫಿನಾನ್ಷಿಯಲ್ ಯೂಸಸ್ಗೆ ಹೆಡ್ wounded ಆಗಿದ್ದಾರೆ, ಅದು ಫಾರ್ಮಕ್ಯೂಟಿಕಲ್ ಇಂಡಸ್ಟ್ರಿ ಔಷಧಿ ಕೈಗಾರಿಕೆಗಳಿಗೆ ವೈ ಏಕೆ ಅನ್ನೋ ಮಾತನ್ನ ಪ್ರಶ್ನೆ ಕೇಳಿದಾನೆ. ಯಾರು ಏಕೆ ಅಂತ. ಓಕೆ, ನೋಟ್ ದಿಸ್ ಕ್ವಶನ್. ಅಂಡ್ ಸೆಕೆಂಡ್ ಕ್ವಶನ್, ಸೇಮ್ collocatives, match the following. Write the collocatives. Okay, first one is brisk, second one school, third one rapid, fourth one I, fifth one smart. And B, slide A, one is class, second one is progress, third one bro, fourth one walk, fifth one mate, sixth one girl. So choose the correct collocative word, match the following. Okay, very easily you recognize the collocative words. Okay, my dear students, once again thank you one and all.